ಸ್ನೇಹಿತರೆ, ವೆಲ್ಕಮ್ ಟು ಒಬ್ಬರು ಯೂಟ್ಯೂಬ್ ಚಾನಲ್. ಇತ್ತೀಚೆಗೆ ತಾನೇ ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ. ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಮಾತ್ರ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ಇವರೊಂದು ಸಂಪೂರ್ಣವಾದ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಹೆಸರು ಸುನೀತಾ ನಾಯಕ್ ಅಂತ ಹೇಳ್ಬಿಟ್ಟು ಇವರ ಒಂದು ಊರು ನೋಡೋದಾದರೆ ಹಾವೇರಿ ಹತ್ತಿರ ಹಳ್ಳಿದವರು ಅಂತ ಹೇಳಿಕೊಂಡಿದ್ದಾರೆ. ಹಾಗೆ ಇವರ ಒಂದು ವಯಸ್ಸು ನೋಡೋದಾದರೆ 28 ಪ್ರಾಯ ಇನ್ನೂ ಇದೆ ನೋಡಿ ಅಂತ ಹೇಳಿಕೊಂಡಿರೋದು. ಇನ್ನು ಇವರ ಒಂದು ಮದುವೆ ನೋಡೋದಾದರೆ ಇನ್ನೂ ಆಗಿಲ್ಲ ನೋಡಿ ಅಂತ ಭಾಳ ಸ್ಪಷ್ಟವಾಗಿ ಹೇಳಿಕೊಂಡಿದ್ದಾರೆ. ಹಾಗೆ ಇವರ ಒಂದು ಕಾರಣ ನೋಡೋದಾದರೆ, ನಾನು ಇಷ್ಟಪಟ್ಟ ಗಂಡು ಸಿಗುತ್ತಿಲ್ಲ ಅನ್ನೋದೇ ನಿನ್ನ ಜೀವನದಲ್ಲಿ ದೊಡ್ಡ ಕಾರಣವಾಗಿದೆ ನೋಡಿ ಅಂತ ಹೇಳಿಕೊಂಡಿರೋದು. ಆಸ್ತಿ 15 ಎಕರೆ ನೀರಾವರಿ ಜಮೀನು ಇದೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಬಯೋಡೇಟಾವನ್ನು ನಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದರು. ಅದನ್ನು ನಾವು ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದೇವೆ ನೋಡಿ ಅಂತ ಹೇಳಿಕೊಂಡಿರೋದು. ಇನ್ನು ಈ ಥರ ಮಾತು ಕೊಟ್ಟಿದ್ದಾರೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಇದನ್ನು ನೋಡ್ಬೋದು ನೀವು. ನನ್ನ ಅಪ್ಪ ಅಮ್ಮ ಇದ್ದಾರೆ, ನಾನು ಅವರಿಗೆ ಒಬ್ಬಳೆ ಮಗಳು, ಅದಕ್ಕೆ ನನ್ನ ತುಂಬ ಮುದ್ದಾಗಿ ಬೆಳೆಸಿದ್ದಾರೆ ಅವರು ಜೀವನದಲ್ಲಿ ಅಂತ ಹೇಳಿಕೊಂಡಿರೋದು. ನನಗೆ ಮದುವೆ ಮಾಡಿಕೊಳ್ಳುವ ಯೋಚನೆ ಇಲ್ಲ, ಆದರೆ ಅಪ್ಪ ತುಂಬ ಒತ್ತಾಯ ಮಾಡುತ್ತಿದ್ದಾರೆ ಇತ್ತೀಚೆಗೆ, ಅದಕ್ಕೆ ಅವರಿಗೆ ಅಂತ ಹೇಳಿದ್ದೇನೆ ನೋಡಿ ಅಂತ ಹೇಳಿಕೊಂಡಿರೋದು. ಅವರು ಒಂದು ಮಾತು ಕೊಟ್ಟಿದ್ದಾರೆ, ಅದು ಏನಂದರೆ, ನಾನು ಯಾರನ್ನು ಕರೆದುಕೊಂಡು ಹೋಗಿ ಅವರ ಮುಂದೆ ನಿಲ್ಲಿಸುತ್ತೇನೋ ಅವರಿಗೆ ಕೊಡ್ತೀನಿ ಅಂತ ಹೇಳಿ. ಅದಕ್ಕೆ ನನಗೆ ಇಷ್ಟ ಆಗುವ ಗಂಡು ಸಿಗುತ್ತಿಲ್ಲ, ಅದಕ್ಕೆ ಈ ಒಂದು ಪ್ರೊಫೈಲನ್ನು ನಾನು ಆನ್ಲೈನ್ನಲ್ಲಿ ಕಳಿಸುತ್ತಿದ್ದೇನೆ. ನಿಮಗೆ ಇಷ್ಟವಾದರೆ ನನ್ನ ಪ್ರೊಫೈಲ್ ನನ್ನ ಜೊತೆಗೆ ಸಂಪರ್ಕ ಮಾಡಬಹುದು. ನಿಮ್ಮನ್ನು ನಾನು ಇಷ್ಟಪಟ್ಟರೆ ನಮ್ಮ ಅಪ್ಪನ ಮುಂದೆ ಕರೆದುಕೊಂಡು ಹೋಗಿ ನಿಲ್ಲಿಸುತ್ತೇನೆ, ಆಗ ನಮ್ಮಿಬ್ಬರಿಗೆ ಅವರು ಮದುವೆ ಮಾಡಿಸುತ್ತಾರೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರಿಗೆ ಈ ಥರ ಮಾತು ಕೊಟ್ಟಿದ್ದಾರೆ ನೋಡಿ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿರೋದು. ಇನ್ನು ಇದರ ಜೊತೆಗೆ ನನಗೆ ಬೇಕಾಗಿರೋ ಹುಡುಗ ಇದು ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಸೊ ಅದನ್ನು ಒಂದೊಂದಾಗಿ ನೋಡೋಣ. ನನ್ನ ಆಸ್ತಿಯನ್ನು ನೋಡಿ ನೀವು ಬರ್ತೀರಾ ಅಂದರೂ ಮದುವೆ ಆಗ್ತೀನಿ, ಇಲ್ಲ ಮನಸ್ಸು ನೋಡಿ ಬರ್ತೀರಾ ಅಂದರೂ ಬನ್ನಿ, ಎಲ್ಲ ನಿಮ್ಮ ಹೆಸರಿಗೆ ಮಾಡುತ್ತೇನೆ ನೋಡಿ ಅಂತ ಹೇಳಿಕೊಂಡಿರೋದು. ನೀವು ಜಾಸ್ತಿ ಓದಿಲ್ಲ ಅಂದರೂ ನಡೀತದೆ, ನಿಮ್ಮ ಕಾಲಿನ ಮೇಲೆ ನೀವು ನಿಂತುಕೊಳ್ಳುವ ಹಾಗೆ ಮಾಡುತ್ತೇನೆ, ಅಂದರೆ ಸ್ವಂತ ಬಿಸ್ನೆಸ್ ಇಡಿಸ್ತೀನಿ ನಿಮ್ಮ ಕೈಯಿಂದ ನಾನು ಹಣವನ್ನು ಹಾಕಿ ಅಂತ ಹೇಳಿಕೊಂಡಿರೋದು. ಜೀವನದ ಉದ್ದಕ್ಕೂ ಗೂಟದ ಸುಖ ಕೊಡಿ, ಅಷ್ಟೇ ಸಾಕು, ನಾನು ನಿಮ್ಮಿಂದ ಬಯಸೋದು ಅದನ್ನು ಒಂದೇ, ಮತ್ತು ಜೀವನದಲ್ಲಿ ತುಂಬಾ ನೆಮ್ಮದಿಯನ್ನು ಕೊಡುತ್ತಾ ಹೋಗಬೇಕು ನೀವು ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ನನಗೆ ಬೇಕಾಗಿರೋ ಹುಡುಗ ಈ ರೀತಿಯಾಗಿ ಇರಬೇಕು ನೋಡಿ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿದ್ದಾರೆ. ಇನ್ನು ಇದರ ಜೊತೆಗೆ ಹೀರೋ ಸ್ಪ್ಲೆಂಡರ್ ಪ್ಲಸ್ ಬೈಕಿನ ಒಂದು ರಿವ್ಯೂ ಕೊಟ್ಟಿದ್ದಾರೆ. ಏಕೆಂದರೆ ನೀವು ಇವರನ್ನು ಮದುವೆ ಮಾಡಿಕೊಂಡರೆ ಇವರು ನಿಮಗೆ ಓಡಾಡೋದಕ್ಕೆ ಈ ಒಂದು ಬೈಕನ್ನು ಕೊಡ್ತಾರೆ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ಇದರ ಒಂದು ಇಂಜಿನ್ ನೋಡೋದಾದರೆ 97.2 cc ಇದೆ ಅಂತ ಹೇಳಿಕೊಂಡಿರೋದು. ಹಾಗೆ ಇದರ ಒಂದು ಪವರ್ ನೋಡೋದಾದರೆ 8.02 PS ಇದೆ ಅಂತ ಹೇಳಿಕೊಂಡಿದ್ದಾರೆ. ಇದರ ಒಂದು ಟ್ರಕ್ ನೋಡೋದಾದರೆ 8.05 Nm ಇದೆ ಅಂತ ಹೇಳಿಕೊಂಡಿರೋದು. ಹಾಗೆ ಇದರ ಒಂದು ಮೈಲೇಜ್ ನೋಡೋದಾದರೆ 80.6 km/L ಅಂತ ಹೇಳಿಕೊಂಡಿದ್ದಾರೆ. ಇನ್ನು ಇದರ ಒಂದು ಕರ ವೇಟ್ ನೋಡೋದಾದರೆ 112 kg ಇದೆ ನೋಡಿ ಬೈಕಿಂದು ವೇಟ್ ಅಂತ ಹೇಳಿಕೊಂಡಿರೋದು. ಇದರ ಒಂದು ಬ್ರೇಕ್ಸ್ ನೋಡೋದಾದರೆ ಡ್ರಮ್ ಥರ ಇದ್ದಾವೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಈ ಬೈಕನ್ನು ತುಂಬಾ ಚೆನ್ನಾಗಿ ನೋಡ್ಬೋದು ನೀವು ಇವರ ಜೊತೆಗೆ ಸಂಬಂಧ ಬೆಳೆಸಿದರೆ ಇಂಥದ್ದೇ ಬೈಕು ನಿಮಗೆ ಓಡಾಡೋದಕ್ಕೆ ಕೊಡಿಸ್ತಾರೆ ಅಂತ ಹೇಳಿಕೊಂಡಿರುತ್ತಾರೆ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದರ ಮೂಲಕ ಇವರಿಂದ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತಾ ಹೋಗುತ್ತದೆ. ಒಂದು ವೇಳೆ ನಿಮಗೆ ಡೌಟ್ ಬಂದಲ್ಲಿ ಕಮೆಂಟ್ ಮಾಡಿ, ಅದನ್ನು ಓದಿ ಇವರಿಗೆ ಸರಿಸಿದ ತಕ್ಷಣದಲ್ಲಿ ರಿಪ್ಲೈ ಮಾಡ್ತಾರೆ. ಆ ಒಂದು ರಿಪ್ಲೈನ ನೋಡಿಕೊಂಡು ಇವರ ಜೊತೆಗೆ ನೀವು ಸಂಬಂಧ ಬೆಳೆಸಬಹುದು.